Hello everyone, ಎಲ್ರಿಗೂ ನಮಸ್ಕಾರ. Welcome back to CMAS Academy. In today's video, we are going to start with the chapter 2 for second PUC macroeconomics, that is National Income Accounting. ಸೊ ಫಸ್ಟಿಗೆ ಈ ಚಾಪ್ಟರ್ನಲ್ಲಿ ನಾವು ಕಲೀಲಿಕ್ಕಿರುವಂಥದ್ದು ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಹೇಗೆ ಒಂದು ಇಕಾನಮಿಯಲ್ಲಿ ಮೂವ್ ಆಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಕಲೀಲಿಕ್ಕಿದ್ದೇವೆ. ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 4 marks. ಓಕೆ, ಸೊ ಫಸ್ಟ್ ಆಫ್ ಆಲ್ ವಿ ಶಲ್ ಸಿ ದ ಅಸಂಪ್ಷನ್ಸ್. ಈ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಇನ್ ಆನ್ ಇಕಾನಮಿಯನ್ನು ಕಲಿಯೋದಕ್ಕೆ ನಾವು ಕೆಲವೊಂದು ಅಸಂಪ್ಷನ್ಸ್ಗಳನ್ನು ಅಂದರೆ ಊಹೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ವಾಟ್ ಆರ್ ದೋಸ್ ಅಸಂಪ್ಷನ್ಸ್? ಫಸ್ಟ್ ಒನ್ ಇಸ್ ವಿ ಆರ್ ಕನ್ಸಿಡರಿಂಗ್ ಓನ್ಲಿ 2 ಫ್ಯಾಕ್ಟರ್ಸ್. ಓಕೆ, 2 ಫ್ಯಾಕ್ಟರ್ಸ್ಗಳನ್ನು ಅಥವಾ 2 ಅಂಶಗಳನ್ನು ಮಾತ್ರ ನಾವಿಲ್ಲಿ ಕನ್ಸಿಡರ್ ಮಾಡ್ತೇವೆ. ಯಾವುದೆಲ್ಲ ಅಂತ ಹೇಳಿದ್ರೆ ಹೌಸ್ ಹೋಲ್ಡ್, ಇನ್ನೊಂದು ಫರ್ಮ್ಸ್. ಸೊ ವಿ ಹ್ಯಾವ್ ಹೌಸ್ ಹೋಲ್ಡ್ಸ್ ಆ್ಯಂಡ್ ಫರ್ಮ್ಸ್. ಹೌಸ್ ಹೋಲ್ಡ್ಸ್ ಅಂತ ಹೇಳಿದರೆ ಏನು, ಯಾರು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಇಂಟ್ರಡಕ್ಷನ್ ಚಾಪ್ಟರನ್ನು ಮಾಡುವಾಗ ಹೇಳಿದ್ದೇನೆ. ವಿಡಿಯೋ ನೋಡಿದವರಿಗೆ ನೆನಪಿರ್ಬೋದು, ಇಲ್ಲ ಅಂತ ಹೇಳಿದರೆ ಮತ್ತೊಂದು ಸರಿ ಹೇಳ್ತಾ ಇದ್ದೇನೆ. ಹೌಸ್ ಹೋಲ್ಡ್ಸ್ ಅಂತ ಹೇಳಿದರೆ ದೋಸ್ ಹೂ ಸಪ್ಲೈ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಟು ದ ಫರ್ಮ್ಸ್. ಫರ್ಮ್ಗಳಿಗೆ ಬೇಕಾದಂಥ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಲ್ಯಾಂಡ್ ಇರ್ಬೋದು, ಲೇಬರ್ ಇರ್ಬೋದು, ಕ್ಯಾಪಿಟಲ್ ಇರ್ಬೋದು, ಆರ್ಗನೈಸೇಷನ್ ಇರ್ಬೋದು, ಅಂದರೆ ಮ್ಯಾನೇಜ್ಮೆಂಟ್ ಇರ್ಬೋದು, ಅದನ್ನು ಒದಗಿಸುವಂತಹ ಇಂಡಿವಿಜುವಲ್ಸ್ಗಳಿಗೆ ಅಥವಾ ದ ಟೋಟಲ್ ಫ್ಯಾಮಿಲೀಸ್ ಹೂ ಪರ್ಚೇಸ್ ಆರ್ ಬೈ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫ್ರಮ್ ದ ಫರ್ಮ್ಸ್ ಆರ್ ಕಾಲ್ಡ್ ಆಸ್ ಹೌಸ್ ಹೋಲ್ಡ್ ಕಲೆಕ್ಟಿವ್ಲಿ. ಹಾಗಂತ ಹೇಳಿದರೆ ಇನ್ ಶಾರ್ಟ್ ಹೌಸ್ ಹೋಲ್ಡ್ ಅಂತ ಹೇಳಿದರೆ ಯಾರೆಲ್ಲ ಆಯಿತು, ನಾವು ನೀವುಗಳು ಎಲ್ಲರೂ ಕೂಡ ಹೌಸ್ ಹೋಲ್ಡ್ಸ್. ಯಾಕಂದರೆ ನಾವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನ ಓನರ್ಸ್ ಆಗಿರ್ತೇವೆ. ಫರ್ಮ್ಗಳಿಗೆ ಬೇಕಾಗಿರುವಂಥ ಲ್ಯಾಂಡ್, ಕ್ಯಾಪಿಟಲನ್ನು ಮತ್ತು ಲೇಬರನ್ನು, ಕಾರ್ಮಿಕರನ್ನು ಸೊಸೈಟಿಯೇ ಒದಗಿಸುವಂಥದ್ದು, ಅಂದರೆ ನಾವೇ ಪ್ರೊವೈಡ್ ಮಾಡುವಂಥದ್ದು. ಅದೇ ರೀತಿ ಫರ್ಮಿಂದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳನ್ನು, ಸರಕು ಮತ್ತು ಸೇವೆಗಳನ್ನು ಪಡ್ಕೊಳ್ಳುವಂಥವರು ಕೂಡ ನಾವೇ. ಹಾಗಾಗಿ ಹೌಸ್ ಹೋಲ್ಡ್ಗಳಲ್ಲಿ ನಾವೆಲ್ಲರೂ ಬರ್ತೇವೆ. ದ ಫ್ಯಾಮಿಲೀಸ್ ಆ್ಯಂಡ್ ದ ಇಂಡಿವಿಜುವಲ್ಸ್ ಆರ್ ಕಮಿಂಗ್ ಅಂಡರ್ ದ ಹೌಸ್ ಹೋಲ್ಡ್ಸ್. ನೆಕ್ಸ್ಟ್ ಫರ್ಮ್ಸ್ ಅಂತ ಹೇಳಿದರೆ ಯಾರು ಅಂತ ನಿಮ್ಗೆ ಗೊತ್ತಿದೆ. ಫರ್ಮ್ಸ್ ಅಂತ ಹೇಳಿದರೆ ದ ಬಿಸ್ನೆಸ್ ವಿಚ್ ಪ್ರೊಡ್ಯೂಸ್ ದ ಗೂಡ್ಸ್ ಆ್ಯಂಡ್ ಸೆಲ್ ಇನ್ ದ ಮಾರ್ಕೆಟ್, ಅವರನ್ನು ನಾವು ಫರ್ಮ್ಗಳು ಅಂತ ಕರಿತೇವೆ. ಸೊ ದಟ್ ಈಸ್ ದ ಫಸ್ಟ್ ಅಸಂಪ್ಷನ್, ದಟ್ ವಿ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್ ವಿಚ್ ಆರ್ ದೋಸ್ ಹೌಸ್ ಹೋಲ್ಡ್ ಆ್ಯಂಡ್ ಫರ್ಮ್ಸ್. ಸೆಕೆಂಡ್ ಅಸಂಪ್ಷನ್ ಏನು? ಹೌಸ್ಹೋಲ್ಡ್ಸ್ ಆರ್ ದ ಓನರ್ಸ್ ಆಫ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಫಸ್ಟ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಏನು ಅಂತ ನಮ್ಗೆ ಗೊತ್ತಿದೆ. ವಾಟ್ ಆರ್ ದ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್. ಸೊ ಈ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನ ಓನರ್ಸ್ಗಳು ಯಾರಾಗಿರ್ತಾರೆ? ಹೌಸ್ ಹೋಲ್ಡ್ಸ್. ಈಗಾಗಲೇ ಹೇಳಿದೆ, ಹೌಸ್ ಹೋಲ್ಡ್ಸ್ಗಳೇ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನನ್ನು ಫರ್ಮಿಗೆ ಸಪ್ಲೈ ಮಾಡುವವರು ಟು ಪ್ರೊಡ್ಯೂಸ್ ದ ಪ್ರಾಡಕ್ಟ್ಸ್. ದಟ್ ಈಸ್ ವೈ ದೇ ಆರ್ ದ ಓನರ್ಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. Third assumption is households receive income by selling the factor services. ಸೊ ಈ ಹೌಸ್ ಹೋಲ್ಡ್ಸ್ಗಳಿಗೆ ಇನ್ಕಮ್ ಹೇಗೆ ಬರುತ್ತೆ? ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನನ್ನು ಫರ್ಮಿಗೆ ಅವರು ಪ್ರೊವೈಡ್ ಮಾಡಿದಾಗ ಅದರ ಬದಲಿಗೆ ಫರ್ಮ್ಗಳು ಅವರಿಗೆ ಕೆಲವೊಂದು ರಿವಾರ್ಡನ್ನು ಕೊಡ್ತಾರೆ. ಓಕೆ, ದೇ ವಿಲ್ ಗಿವ್ ದೆಮ್ ಸರ್ಟನ್ ಮನಿ. ದ್ಯಾಟ್ ಮನಿ ಇಸ್ ದ ಇನ್ಕಮ್ ಫಾರ್ ದ ಹೌಸ್ ಹೋಲ್ಡ್ಸ್. ನೌ See here, there are 4 factors of production, that is factor services, we know land, labor, capital and organization. So ಈ ಲ್ಯಾಂಡ್ಗೆ ಸಿಗುವಂಥ ರಿವಾರ್ಡ್ ಅಥವಾ ಪೇಮೆಂಟ್ ಏನು, ಫ್ಯಾಕ್ಟರ್ ಪೇಮೆಂಟ್ ಏನು ಅಂತ ಹೇಳಿದರೆ ರೆಂಟ್. ಲ್ಯಾಂಡನ್ನು ಯೂಸ್ ಮಾಡಿದಾಗ ನಾವು ಏನು ಕೊಡ್ತೇವೆ? ಬಾಡಿಗೆ ಕೊಡ್ತೇವೆ, ರೆಂಟ್ ಕೊಡ್ತೇವೆ ಅಲ್ವಾ, ಇಫ್ ಇಟ್ ಈಸ್ ರೆಂಟೆಡ್. ಅದೇ ರೀತಿ ಲೇಬರ್ ನಾವು ಯೂಸ್ ಮಾಡಿದಾಗ, ಕಾರ್ಮಿಕರ ಸೇವೆಗಳನ್ನು ಪಡೆದುಕೊಂಡಾಗ ನಾವು ಅವರಿಗೆ ಏನನ್ನು ಕೊಡಬೇಕು? ವೇಜಸ್ ಅಥವಾ ಸ್ಯಾಲ್ರಿಗಳನ್ನು ನಾವು ಕೊಡಬೇಕು. ಸೊ ದ್ಯಾಟ್ ಇಸ್ ದ ರಿವಾರ್ಡ್. ಅದೇ ರೀತಿ ಕ್ಯಾಪಿಟಲ್, ಬಂಡವಾಳಕ್ಕಿರುವಂತಹ ಫ್ಯಾಕ್ಟರ್ ಪೇಮೆಂಟ್ ಏನು? ಇಂಟ್ರೆಸ್ಟ್ ಅಥವಾ ಬಡ್ಡಿ. ದೆನ್ ಆರ್ಗನೈಸೇಷನ್, ನಾನೊಂದು ಎಂಟ್ರಪ್ರನರ್ ಅಥವಾ ಬಿಸ್ನೆಸ್ ವುಮನ್ ಆಗಿ ವರ್ಕ್ ಮಾಡುವಾಗ ನನಗೆ ಬಿಸ್ನೆಸ್ ಮಾಡಿದ್ದಕ್ಕೆ ಬರುವಂತಹ ರಿವಾರ್ಡ್ ಏನಿದೆ ಅದನ್ನು ಏನಂತ ಕರಿತೇವೆ? ಪ್ರಾಫಿಟ್ ಅಂತ ಕರಿತೇವೆ. ಸೊ ದೀಸ್ ಆರ್ ದ 4 ಫ್ಯಾಕ್ಟರ್ ಸರ್ವಿಸಸ್ ಆ್ಯಂಡ್ ದೀಸ್ ಆರ್ ದ ರೆಸ್ಪೆಕ್ಟಿವ್ ಫ್ಯಾಕ್ಟರ್ ಪೇಮೆಂಟ್ಸ್ ಫಾರ್ ದೀಸ್ ಸರ್ವಿಸಸ್. ಸೊ ಹೌಸ್ ಹೋಲ್ಡ್ಗಳಿಗೆ ದೇ ರಿಸೀವ್ ಇನ್ಕಮ್ ಫ್ರಮ್ ಸೆಲ್ಲಿಂಗ್ ದೇಯರ್ ಫ್ಯಾಕ್ಟರ್ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡಿದಾಗ ಅವರಿಗೆ ಬರುವಂತಹ ಫ್ಯಾಕ್ಟರ್ ಪೇಮೆಂಟ್ಸ್ಗಳು ಅವರ ಇನ್ಕಮ್ ಆಗಿರ್ತವೆ. Okay, fourth assumption is there are no savings. So in the circular flow of income we assume that ಯಾವುದೇ ಸೇವಿಂಗ್ಸ್ ಅನ್ನ ಫರ್ಮ್ ಆಗಲಿ ಹೌಸ್ ಹೋಲ್ಡ್ ಆಗಲಿ ಮಾಡೋದಿಲ್ಲ ಅಂತ. ಓಕೆ, ದಿಸ್ ಈಸ್ ಅನ್ ಅಸಂಪ್ಷನ್. ಫಿಫ್ತ್ ಒನ್, ದ ಫರ್ಮ್ಸ್ ಪ್ರೊಡ್ಯೂಸ್ ಎಂಟೈರ್ಲಿ ಫಾರ್ ದ ಹೌಸ್ ಹೋಲ್ಡ್ಸ್. ಸೊ ಈ ಫರ್ಮ್ಗಳು ಏನೆಲ್ಲ ಪ್ರಾಡಕ್ಟ್ಗಳನ್ನು ಅವರ ಫರ್ಮಲ್ಲಿ ಉತ್ಪಾದನೆ ಮಾಡ್ತಾರೋ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ, ಅದು ಎಲ್ಲವೂ ಪೂರ್ತಿಯಾಗಿ ಯಾರಿಗಾಗಿರುತ್ತೆ? ದಟ್ ಈಸ್ ಫಾರ್ ದ ಹೌಸ್ ಹೋಲ್ಡ್ಸ್. ಅದರಲ್ಲಿ ಅವರು ಯಾವುದೇ ಸೆಲ್ಫ್ ಅಥವಾ ಪರ್ಸನಲ್ ಯೂಸಿಗೆ ಅದನ್ನು ಬಳಸ್ಕೊಳ್ಳೋದಿಲ್ಲ. ಎಂಟೈರ್ಲಿ ದ ಫರ್ಮ್ಸ್ ಆರ್ ಪ್ರೊಡ್ಯೂಸಿಂಗ್ ಫಾರ್ ಹೋಮ್, ಫಾರ್ ದ ಹೌಸ್ ಹೋಲ್ಡ್ಸ್. One more assumption is that the economy is a closed economy. Closed economy ಯಾಕೆ ಅಂತ ನಾನು ಡೈಗ್ರಾಮ್ ಮಾಡುವಾಗ ತೋರಿಸ್ತೇನೆ. ಯಾಕಂತ ಹೇಳಿದರೆ ವಿ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್, ಹೌಸ್ ಹೋಲ್ಡ್ಸ್ ಮತ್ತು ಫರ್ಮ್ಸ್. ಸೊ ಏನೇ ಎಕ್ಸ್ಚೇಂಜ್ ಆಗಬೇಕಿದ್ರು ಅದು ಫರ್ಮ್ ಮತ್ತು ಹೌಸ್ ಹೋಲ್ಡ್ಸ್ನ ಮೂಲಕನೇ ಆಗುತ್ತೆ. ಓಕೆ, ಆಲ್ ದ ಎಕ್ಸ್ಚೇಂಜ್ ವಿಲ್ ಹ್ಯಾಪನ್ ಬಿಟ್ವೀನ್ ದ ಫರ್ಮ್ಸ್ ಆ್ಯಂಡ್ ದ ಹೌಸ್ ಹೋಲ್ಡ್. ದೆರ್ ಇಸ್ ನೋ ಅದರ್ ಥರ್ಡ್ ಪಾರ್ಟಿ ಹಿಯರ್.
Okay, so it will work in a circular form. That is why we call it as a circular flow of income as well as it is a closed economy. Now we shall move to the diagram. How to draw the diagram for circular flow of income? So while doing the circular flow of income diagram, first ಗೆ firms ಮತ್ತು household ಅನ್ನ ಬರ್ಕೊಳ್ಳಿ. Now how will the income move here? First of all, householdಗಳು ಏನು ಮಾಡ್ತವೆ, they will supply the factor services ಅಲ್ವಾ. ಫ್ಯಾಕ್ಟರ್ ಸರ್ವಿಸಸ್ ಅಂದರೆ ನಾನು ಹೇಳಿದ್ದೇನೆ ಏನೆಲ್ಲ ಬರುತ್ತೆ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ನಮ್ಮದು ಯಾವುದೆಲ್ಲ, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಮತ್ತು ಆರ್ಗನೈಸೇಷನ್. ಸೊ ಈ ಹೌಸ್ ಹೋಲ್ಡ್ಗಳು ಫಸ್ಟ್ ಫ್ಯಾಕ್ಟರ್ ಸರ್ವಿಸಸ್ಸನ್ನು ಫರ್ಮ್ಸ್ಗೆ ಪ್ರೊವೈಡ್ ಮಾಡ್ತಾರೆ. ಆಗ ಮಾತ್ರ ಫರ್ಮ್ಸ್ಗಳು ಮತ್ತೆ ಉತ್ಪಾದನೆ ಮಾಡಲಿಕ್ಕೆ ಶುರು ಮಾಡಲಿಕ್ಕೆ ಸಾಧ್ಯ ಆಗೋದು ಅಲ್ವಾ. ಸೊ ಈ ಫ್ಯಾಕ್ಟರ್ ಸರ್ವಿಸಸ್ಸನ್ನು ಪಡ್ಕೊಂಡಾಗ ಫರ್ಮ್ಗಳು ಏನು ಮಾಡಬೇಕು, ಇಕನಾಮಿಕ್ಸಲ್ಲಿ ನಮ್ಗೆ ಗೊತ್ತಿದೆ ಯಾವುದೇ ಒಂದು ಆಕ್ಟಿವಿಟಿ ಫ್ರೀ ಆಗಿ ನಡೆಯೋದಿಲ್ಲ. ಸೊ ಎವ್ರಿವೇರ್ ದೆರ್ ಇಸ್ ಮನಿ ಇನ್ವಾಲ್ವ್ಡ್, ಕರೆಕ್ಟಾ. ಸೊ ಫ್ಯಾಕ್ಟರ್ ಸರ್ವಿಸಸ್ಸನ್ನು ಹೌಸ್ ಹೋಲ್ಡ್ಗಳು ಫ್ರೀ ಆಗಿ ಕೊಡೋದಿಲ್ಲ. ಅದಕ್ಕೆ ಅವರು ಫರ್ಮ್ಗಳು ಏನು ಪೇ ಮಾಡಬೇಕು, ಅವರಿಗೆ ಈ ರಿವಾರ್ಡ್ಗಳನ್ನು ಕೊಡಬೇಕು. ಅದನ್ನು ನಾವು ಏನಂತ ಕರಿತೇವೆ, ಫ್ಯಾಕ್ಟರ್ ಪೇಮೆಂಟ್ಸ್ ಅಂತ ಕರಿತೇವೆ. ಸೊ ಆಫ್ಟರ್ ಗೆಟಿಂಗ್ ದ ಫ್ಯಾಕ್ಟರ್ ಸರ್ವಿಸಸ್ ಫ್ರಮ್ ದ ಹೌಸ್ ಹೋಲ್ಡ್ಸ್, ದ ಫರ್ಮ್ ವಿಲ್ ಗಿವ್ ಆರೋ ಮಾರ್ಕ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು ಮಕ್ಕಳೇ. ಇಫ್ ಯು ಚೇಂಜ್ ದ ಆರೋ ಮಾರ್ಕ್ಸ್, ಈ ಆರೋ ಮಾರ್ಕ್ ಬರೋದಲ್ಲಿ ಈ ಥರ ಹಾಕಿದರೆ ಅಥವಾ ಇಲ್ಲಿ ಚೇಂಜ್ ಮಾಡಿದರೆ ಆರೋ ಮಾರ್ಕನ್ನು, ಯುವರ್ ಡಯಾಗ್ರಾಮ್ ವಿಲ್ ಬಿ ರಾಂಗ್. ಸೊ ಯಾವುದು ಎಲ್ಲಿಂದ ಎಲ್ಲಿವರೆಗೆ ಮೂವ್ ಆಗ್ತದೆ ಆ ಥರ ನೀವು ಆರೋ ಮಾರ್ಕ್ಸ್ಗಳನ್ನು ಹಾಕಿಕೊಳ್ಳಬೇಕಾಗುತ್ತೆ. ಓಕೆ, ಸೊ ಹಿಯರ್ ಫ್ರಮ್ ಹೌಸ್ ಹೋಲ್ಡ್ಸ್ ದ ಫ್ಯಾಕ್ಟರ್ ಸರ್ವಿಸಸ್ ಈಸ್ ಮೂವಿಂಗ್ ಟು ದ ಫರ್ಮ್ಸ್. ಅದೇ ರೀತಿ ಫರ್ಮ್ಸ್ ಏನನ್ನ ಕೊಡ್ತದೆ ಹೌಸ್ ಹೋಲ್ಡ್ಸ್ಗೆ, ಫ್ಯಾಕ್ಟರ್ ಪೇಮೆಂಟ್ಸನ್ನು. ಸೊ ಆರೋ ಮಾರ್ಕ್ ವಿಲ್ ಮೂವ್ ಫ್ರಮ್ ಫರ್ಮ್ಸ್ ಟು ದ ಹೌಸ್ ಹೋಲ್ಡ್ಸ್. ಸೊ ಹಿಯರ್ ದೇ ಆರ್ ಪೇಯಿಂಗ್ ದ ಫ್ಯಾಕ್ಟರ್ ಪೇಮೆಂಟ್ಸ್, ದೇ ಆರ್ ಗಿವಿಂಗ್ ದ ಫ್ಯಾಕ್ಟರ್ ಪೇಮೆಂಟ್ಸ್. ಅದು ಹೌಸ್ ಹೋಲ್ಡ್ಸಿನ ಇನ್ಕಮ್ ಆಗಿರುತ್ತೆ. ನಂತರ ಏನಾಗುತ್ತೆ, ಹೌಸ್ ಹೋಲ್ಡ್ಸ್ಗಳು ಸ್ಪೆಂಡಿಂಗನ್ನು ಮಾಡ್ತಾರೆ, ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಪರ್ಚೇಸ್ ಮಾಡ್ತಾರೆ. ಸೊ ಹೌಸ್ ಹೋಲ್ಡ್ಸ್ ವಿಲ್ ಮೇಕ್ ದ ಸ್ಪೆಂಡಿಂಗ್. ಸೊ ದಿಸ್ ಈಸ್ ಕಾಲ್ಡ್ ಸ್ಪೆಂಡಿಂಗ್. ಹೌಸ್ ಹೋಲ್ಡ್ಸ್ ವಿಲ್ ಸ್ಪೆಂಡ್ ದೇಯರ್ ಮನಿ. ಸೊ ಯಾವುದರ ಮೇಲೆ ಸ್ಪೆಂಡ್ ಮಾಡ್ತಾರೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಮೇಲೆ. ಸೊ ಆಗ ಫರ್ಮ್ಗಳು ಏನು ಮಾಡ್ತದೆ, ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಇವರಿಗೆ ಸಪ್ಲೈ ಮಾಡ್ತಾರೆ. ಸೊ ಹಿಯರ್ ಗೂಡ್ಸ್ ಆ್ಯಂಡ್ services is being supplied by the firms to the households. ಗೊತ್ತಾಯ್ತಲ್ವಾ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ಗೆ ಡಯಾಗ್ರಾಮನ್ನು ಯಾವ ಥರ ಡ್ರಾ ಮಾಡೋದು ಅಂತ ಹೇಳ್ಕೊಂಡು. ದಿಸ್ ಇಸ್ ದ ಡಯಾಗ್ರಾಮ್ ದ್ಯಾಟ್ ಯು ಹ್ಯಾವ್ ಟು ಡ್ರಾ ನೀಟ್ಲಿ. ದೆನ್ ದೇರ್ ಆರ್ 3 ಮೆಥಡ್ಸ್ ಇನ್ ವಿಚ್ ವಿ ಕ್ಯಾನ್ ಕ್ಯಾಲ್ಕ್ಯುಲೇಟ್ ದ ನ್ಯಾಷನಲ್ ಇನ್ಕಮ್ ಆಫ್ ದ ಇಕಾನಮಿ. ಸೊ ಕಂಟ್ರಿಯ ಟೋಟಲ್ ಆದಾಯ ಅಥವಾ ನ್ಯಾಷನಲ್ ಇನ್ಕಮನ್ನು ಕ್ಯಾಲ್ಕ್ಯುಲೇಟ್ ಮಾಡಲಿಕ್ಕೆ ವಿ ಹ್ಯಾವ್ 3 ಮೆಥಡ್ಸ್ ಅವೈಲೇಬಲ್. ಸೊ ವಿ ಹ್ಯಾವ್ ನೇಮ್ಡ್ ಇಟ್ ಆಸ್ ABC. First method is called as expenditure method. ಸೊ ಎಕ್ಸ್ಪೆಂಡಿಚರ್ ಮೆಥಡಲ್ಲಿ ಹೌಸ್ ಹೋಲ್ಡ್ಸ್ಗಳು ಟೋಟಲ್ ಆಗಿ ಎಷ್ಟನ್ನು ಸ್ಪೆಂಡ್ ಮಾಡ್ತಾ ಇವೆ ಆನ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಅದರ ಟೋಟಲನ್ನು ಕ್ಯಾಲ್ಕುಲೇಟ್ ಮಾಡಿದರೆ ವಿ ವಿಲ್ ಗೆಟ್ ದ ನ್ಯಾಷನಲ್ ಇನ್ಕಮ್. ದ್ಯಾಟ್ ಮೆಥಡ್ ಇಸ್ ಕಾಲ್ಡ್ ಎಸ್ ಎಕ್ಸ್ಪೆಂಡಿಚರ್ ಮೆಥಡ್. ಅದೇ ರೀತಿ ಸೆಕೆಂಡ್ ಮೆಥಡ್ ಇಸ್ ಪ್ರಾಡಕ್ಟ್ ಮೆಥಡ್. ಪ್ರಾಡಕ್ಟ್ ಮೆಥಡಲ್ಲಿ ಎಷ್ಟು ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಫರ್ಮ್ ಸಪ್ಲೈ ಮಾಡ್ತಾ ಇದೆಯೋ ಟು ದ ಹೌಸ್ ಹೋಲ್ಡ್, ವಾಟ್ ಎವರ್ ಈಸ್ ದ ಟೋಟಲ್ ಅಮೌಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ದಟ್ ಈಸ್ ಬೀಯಿಂಗ್ ಸಪ್ಲೈಡ್ ಬೈ ದ ಫರ್ಮ್ಸ್ ಟು ದ ಹೌಸ್ ಹೋಲ್ಡ್ಸ್, ಅದನ್ನು ಬಳಸ್ಕೊಂಡು ನ್ಯಾಷನಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಪ್ರಾಡಕ್ಟ್ ಮೆಥಡ್ ಅಂತ ಕರಿತೇವೆ. ಓಕೆ, ಥರ್ಡ್ ಒನ್ ಸಿ ಈಸ್ ದ ಟೋಟಲ್ ಫ್ಯಾಕ್ಟರ್ ಪೇಮೆಂಟ್. ಸೊ ಎಷ್ಟು ಫ್ಯಾಕ್ಟರ್ ಪೇಮೆಂಟ್ಗಳನ್ನು ಫರ್ಮ್ ಮಾಡ್ತಾ ಇದೆ ಟು ದ ಹೌಸ್ ಹೋಲ್ಡ್ಸ್, ಅಂದರೆ ಈ ರೆಂಟ್, ವೇಜಸ್, ಇಂಟ್ರೆಸ್ಟ್, ಪ್ರಾಫಿಟ್ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ನ್ಯಾಷನಲ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡೋದಿದ್ರೆ ಆ ಮೆಥಡನ್ನು ನಾವು ಇನ್ಕಮ್ ಮೆಥಡ್ ಅಂತ ಕರಿತೇವೆ. ಯಾಕಂದರೆ ಫ್ಯಾಕ್ಟರ್ ಪೇಮೆಂಟ್ಸ್ ಆರ್ ಅ ಸಾರ್ಟ್ ಆಫ್ ಇನ್ಕಮ್ ಟು ದ ಹೌಸ್ ಹೋಲ್ಡ್ಸ್ ಅಲ್ವಾ. ಸೊ ಅದನ್ನು ನಾವು ಇನ್ಕಮ್ ಮೆಥಡ್ ಅಂತ ಕರಿತೇವೆ. ಟೋಟಲಿ ವಿ ಹ್ಯಾವ್ 3 ಮೆಥಡ್ಸ್. ಮೆಥಡ್ನ ನೇಮನ್ನು ನೆನ್ಪಿಟ್ಕೊಳ್ಳಿ, ಎಕ್ಸ್ಪೆಂಡಿಚರ್ ಮೆಥಡ್, product method and income method. So that is all about the circular flow of income of an economy. Thank you so much for watching the video. See you in the next video. Till then, take care. Bye. Namaste.